ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಜೊತೆಗೂಡಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ. ಚಾತುರ್ಮಾಸ್ಯ ವ್ರತವೂ ಅವನ ದಯವೇ, ಜೀವನವೂ ಕೂಡ ಅವನ ದಯವೇ. ನೀವೆಲ್ಲ ಇವತ್ತಿಲ್ಲಿಗೆ ಬಂದಿರುವಂಥದ್ದು, ಸೇವೆ ಮಾಡಿರುವಂಥದ್ದು, ನಿಮಗೆಲ್ಲ ಆಶೀರ್ವಾದ ಸಿಗುವಂಥದ್ದು ಎಲ್ಲ ಅವನ ದಯ, ಅವನ ಭಿಕ್ಷೆ. ಇದೆಲ್ಲ ಚಾತುರ್ಮಾಸ್ಯದಲ್ಲಿ ನೀವು ಗುರುಭಿಕ್ಷೆ ಮಾಡಲಿಕ್ಕೆ ಬಂದಿದ್ದೀರಿ ಇಲ್ಲಿಗೆ, ಆದರೆ ನಿಮ್ಮೆಲ್ಲರ ಜೀವನವೇ ರಾಮದೇವರ ಭಿಕ್ಷೆ, ರಾಮದೇವರ ಆಶೀರ್ವಾದ. ಹಾಗಾಗಿ ಆ ದಿವ್ಯ ಸನ್ನಿಧಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ. ಚಾತುರ್ಮಾಸ್ಯ ಅನ್ನೋದು ಗುರುದರ್ಶನ, ಗುರುಕೃಪಾ ಪ್ರಾಪ್ತಿಗೆ ತುಂಬ ಒಳ್ಳೆಯ ಅವಕಾಶ. ಶಿಷ್ಯರ ಮಟ್ಟಿಗೆ ಗುರುವಿಗೆ ಅದು ಅನುಷ್ಠಾನ ಕಾಲ, ಸಾಧನಾ ಕಾಲ. ಅದು ಈಗ ಎರಡೂ ಕಡೆಗೂ ಒಂದು ತುಂಬ ಮಹತ್ವದ ಸಂದರ್ಭ. ಅದು ನದಿಗಳು ಬಂದು ಸಮುದ್ರಕ್ಕೆ ಸೇರುವ ಹಾಗೆ ಈ ಸಮಯದಲ್ಲಿ ನೀವೆಲ್ಲ ಇಲ್ಲಿ ಬಂದು ಸಮಾವೇಶಗೊಳ್ತಾ ಇದ್ದೀರಿ, ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀರಿ. ನಿಮ್ಮ ಯಾತ್ರೆ, ಚಾತುರ್ಮಾಸ್ಯದ ಅಶೋಕ ಯಾತ್ರೆ, ಗೋಕರ್ಣ ಯಾತ್ರೆ ಮತ್ತು ಅಶೋಕ ಯಾತ್ರೆ ಸಫಲವಾಗಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ನಿಮಗೆ ಆಶೀರ್ವಾದಗಳನ್ನ ಮಾಡಬಯಸ್ತೇವೆ. ಇಂದು ನಮ್ಮ ಬಾಲಚಂದ್ರ ಹೆಗಡೆಯವರ ಸರ್ವ ಸೇವೆ, ಇಂದಿನ ಎಲ್ಲ ಸೇವೆಯು ಅವರದ್ದೇ. ಅವ್ರನ್ನ ಕೇಳಿದರೆ ನನಗೆಲ್ಲವೂ ಗುರುವಿಂದ, ದೇವರಿಂದ, ರಾಮದೇವರಿಂದ ಅಂತ ಹೇಳ್ತಾರೆ ಅವರು. ಅಂತ ಭಾವ, ತುಂಬ ಭಾವುಕರು, ಭಾವ ತುಂಬಿ ಬಾಲಚಂದ್ರನು ಭಾವಚಂದ್ರನು ಅಂತ ಅನ್ನೋ ಹಾಗಿದೆ ಅಂತ. ಭಾವಚಂದ್ರ ಅಂತ ಹೆಸರಿಟ್ಟರೆ ಒಳ್ಳೆಯದಾಗಿತ್ತು ಅಂತ, ಅಂಥವ್ರು ಅವರು ಅಂತ. ಅವರು ಇವತ್ತು ಸರ್ವ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಅವ್ರ ಕುಟುಂಬಕ್ಕೂ ವಿಶೇಷ ಆಶೀರ್ವಾದಗಳು. ನಿನ್ನೆ ಅವ್ರ ಕಡೆಯಿಂದಲೇ ರಾಮದೇವರ ಪಟ್ಟಾಭಿಷೇಕ ಸೇವೆ ಇತ್ತು, ಸಾಮ್ರಾಜ್ಯ ಪಟ್ಟಾಭಿಷೇಕ ಸೇವೆ ನಿನ್ನೆ ಇತ್ತು. ಇವತ್ತು ಇದೆ, ಇವತ್ತು ನಿಮ್ಮದಿದೆ. ಇವತ್ತು ಶ್ಯಾಮಸುಂದರ ಕಡೆಯಿಂದ ಇದೆ, ನಡೀತಾ ಇದೆ. ಆಚಾರ್ಯ ಭಟ್ರು ಒಟ್ಟಿಗೆ ಜೋಡಿಸಿದ್ದಾರೆ, ಅವೆಲ್ಲವನ್ನು ಕೂಡ ಒಟ್ಟಿಗೆ ನೆರವೇರ್ತಾ ಇದೆ. ಅವ್ರದ್ದೊಂದು ಅಪೇಕ್ಷೆ ಇತ್ತು, ಪಟ್ಟಾಭಿಷೇಕದ ಬಗ್ಗೆ ಒಂದೆರಡು ಶಬ್ದ ಹೇಳಬೇಕು ಅಂತ ಅಪೇಕ್ಷೆ ಇತ್ತು. ಹಾಗಾಗಿ ಅದನ್ನು ಒಂದೆರಡು ಮಾತು ಹೇಳುವಂಥ ಮನಸ್ಸು. ಪಟ್ಟಾಭಿಷೇಕ ಅನ್ನೋದು ಏನು ಅಂದರೆ ಅದೊಂದು ಆರಂಭದ ಬಿಂದು. ಅದು ಯಾವುದಕ್ಕೆ ಅಂದರೆ ರಾಮರಾಜ್ಯಕ್ಕೆ ಆರಂಭದ ಬಿಂದು ಯಾವುದು, ಎಲ್ಲಿಂದ ರಾಮರಾಜ್ಯ ಪ್ರಾರಂಭ? ಪಟ್ಟಾಭಿಷೇಕದಿಂದ, ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕದಿಂದ ಅಂತ. ಹಾಗಾಗಿ ನಾವು ಮತ್ತೆ ಮತ್ತೆ ಇವತ್ತಿನ ಕಾಲದಲ್ಲಿ ಯಾಕೆ ನಾವು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂದರೆ, ನಮ್ಮೂರು ರಾಮರಾಜ್ಯ ಆಗಲಿ, ನಮ್ಮ ಸಮಾಜ ರಾಮರಾಜ್ಯ ಆಗಲಿ, ಕೊನೆ ಪಕ್ಷ ನಮ್ಮ ಜೀವನ, ನಮ್ಮ ಮನೆ ರಾಮರಾಜ್ಯ ಆಗಲಿ. ರಾಮರಾಜ್ಯ ಅಂದರೆ ಏನು? ನಾನರ್ಥ ಕಂಚಿದ ಸ್ಪೃಶತು, ಯಾರನ್ನೂ ಒಂದು ಅನರ್ಥ ಮುಟ್ಲಿಲ್ಲ ಅಂತ, ಯಾರಿಗೂ ಒಂದು ಸಣ್ಣ ತೊಂದರೆ ಕೂಡ ಆಗಲಿಲ್ಲ ಅಂತ, ಅದು ರಾಮರಾಜ್ಯ. ಎಲ್ಲೆಲ್ಲೂ ಧರ್ಮ ಇತ್ತು, ಎಲ್ಲರಲ್ಲಿಯೂ ಧರ್ಮ ಇತ್ತು. ಒಬ್ಬರು ಮತ್ತೊಬ್ಬರು ರಾಮನನ್ನು ನೋಡ್ತಾ ಇದ್ರು, ವ್ಯಕ್ತಿಯನ್ನು ನೋಡೋದಲ್ಲ, ಎಲ್ಲರೂ ಎಲ್ಲರಲ್ಲಿಯೂ ರಾಮನನ್ನು ನೋಡ್ತಾ ಇದ್ರು ಅನ್ನುವಂಥ ಒಂದು ಕಾಲ ಅಂತ. ಹಾಗಾಗಿ ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಯಾಕೆ ನಾವು ಮಾಡಬೇಕು ಅಂದರೆ, ಅವನ ಆಳ್ವಿಕೆಗೆ ನಾವು ಒಳಪಡಬೇಕು ಅಂತ, ತನ್ನ ಪರಿಧಿಗೆ ಅವನು ನಮ್ಮನ್ನು ಕರ್ಕೊಳ್ಬೇಕು ಅಂತ, ನಮ್ಮ ಮೇಲೆ ಅವನ ಶಾಸನ ಆರಂಭ ಆಗಬೇಕು. ಅವನ ಶಾಸನದ ಪಕ್ಕದಲ್ಲಿ ಅವನ ರಕ್ಷಣೆ ಕೂಡ ಬರ್ತದೆ ಅಂತ. ರಾಮರಕ್ಷೆ ತುಂಬ ಪ್ರಸಿದ್ಧ. ಅದು ರಾಮರಕ್ಷೆ ಎನ್ನುವಂಥದ್ದು ಒಂದು ಯಜ್ಞರಕ್ಷೆಯನ್ನು ರಾಮ ಮಾಡಿದ್ನಲ್ಲ, ವಿಶ್ವಾಮಿತ್ರನ ಯಜ್ಞರಕ್ಷೆಯನ್ನು. ಹಾಗಾಗಿ ಜೀವನಕ್ಕೆ ರಾಮರಕ್ಷೆ ಬೇಕು ಅಂದರೆ ರಾಮನ ಶಾಸನಕ್ಕೆ ನಾವು ಒಳಪಡಬೇಕು, ನಾವು ನಮ್ಮನ್ನು ಕೊಟ್ಟುಕೊಳ್ಬೇಕು. ಯಾಕೆಂದರೆ ಯಾವತ್ತಿದ್ರೂ ಈ ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ರಾಮನೇ ರಾಜ, ಮತ್ತೆಲ್ಲ ನೆಪ ಮಾತ್ರಕ್ಕೆ. ಯಾರು ನಾನು ಆಳ್ತೇನೆ ಅಂತ ಹೇಳ್ಕೊಂಡ್ರು ಕೂಡ ಅವ್ರು ಯಾರೂ ನಿಜ ಅಲ್ಲ, ರಾಮನೇ ನಿಜ, ರಾಮನ ಆಳ್ವಿಕೆ ಎಂದೆಂದಿಗೂ ನಿಜ. ಹಾಗಾಗಿ
ಅಂಥ ರಾಮಶಾಸನವನ್ನು, ರಾಮರಾಜ್ಯವನ್ನು ನೆನಪಿಸುವಂಥ ಮತ್ತು ಭಕ್ತಿಯಿಂದ ಮಾಡಿದರೆ ತಂದು ಕೊಡುವಂಥ ಒಂದು ಪ್ರಕ್ರಿಯೆ ಅದು ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ ಸಂಕ್ಷೇಪವನ್ನು ಹೇಳಿರ್ತಕ್ಕಂಥದ್ದು. ರಾಮ ಎಂದರೆ ಧರ್ಮ, ರಾಮೋ ವಿಗ್ರಹವಾನ್ ಧರ್ಮ. ಧರ್ಮಕ್ಕೆ ಒಂದು ಆಕೃತಿ ಬಂದರೆ ಅದು ರಾಮ ಅಂತ ನಮ್ಮ ಜೀವನಕ್ಕೆ ಅದು ಬರಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಈ ಕುಟುಂಬಕ್ಕೆ ವಿಶೇಷ ಆಶೀರ್ವಾದಗಳು ಸರ್ವಸೇವೆಯ ಪರವಾಗಿ, ಪಟ್ಟಾಭಿಷೇಕದ ಪರವಾಗಿ. ಇವತ್ತಿನ ಪಟ್ಟಾಭಿಷೇಕ ಸೇವೆ ಮಾಡಿರ್ತಕ್ಕಂಥ ಶ್ಯಾಮಸುಂದರ್ ಕುಟುಂಬಕ್ಕೂ ಕೂಡ ವಿಶೇಷವಾಗಿರುವಂಥ ಆಶೀರ್ವಾದಗಳು. ಹಾಗೆ 3 ಸಮಾಜಗಳು ಇವತ್ತು ಸ್ವರ್ಣ ಪಾದುಕ ಪೂಜೆಯನ್ನು ನೆರವೇರಿಸಿದ್ದಾವೆ. ಗುನಗ ಸಮಾಜ, ಹರಿಕಂತ್ರ ಸಮಾಜ ಮತ್ತು ಖಾರ್ವಿ ಸಮಾಜ. ಈ 3 ಸಮಾಜಗಳು ಇವತ್ತು ಸ್ವರ್ಣ ಪಾದುಕ ಪೂಜೆಯನ್ನು ನೆರವೇರಿಸಿದ್ದಾವೆ. ಈ 3 ಸಮಾಜಗಳ ಮನೆಗೆ ವ್ಯಕ್ತಿಗೆ ಆಶೀರ್ವಾದ. ನಿಮಗೆಲ್ಲ ಸಮಷ್ಟಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದೇನೆ, ತಲುಪಿಸಬೇಕು ಸಮಾಜಕ್ಕೆ. ಅದನ್ನು ಪ್ರತಿ ವರ್ಷವೂ ಬರಬೇಕು. ಈ ಒಂದು ಸ್ವರ್ಣ ತೀರ್ಥದಲ್ಲಿ ಮಿಂದೇಳಬೇಕು. ಒಂದು ಗುರುಕೃಪಾ ಸ್ವರ್ಣ ತೀರ್ಥ, ಸ್ವರ್ಣ ಪಾದುಕ ಪೂಜೆ ಮಾಡುವಂಥದ್ದು ಎನ್ನುವಂಥದ್ದು. ಹಾಗಾಗಿ ಅಲ್ಲಿ ಮಿಂದೆದ್ದು ಸಮಾಜ ಶ್ರೀಮಂತ ಆಗಬೇಕು. ಸಮಾಜಗಳಿಗೆ ಸ್ವರ್ಣ ಪಾದುಕ ಪೂಜೆಯನ್ನು ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಮಾಮೂಲಿ ಪಾದ ಪೂಜೆ ಅಲ್ಲ, ಸ್ವರ್ಣ ಪಾದ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಸಮಾಜ ಬಂಗಾರ ಸಮಾಜ ಆಗಬೇಕು, ಆ ಸಮಾಜಕ್ಕೆ ಒಂದು ಸಂಪನ್ನತೆ ಬರಬೇಕು ಎನ್ನುವ ಕಾರಣಕ್ಕೆ ಹೇಳಿರುವಂಥದ್ದು. ಈ 3 ಸಮಾಜಗಳಿಗೆ ವಿಶೇಷ ಆಶೀರ್ವಾದಗಳು. ಇನ್ನು ಮುಂದೆ 2 ಸಮಾಜಗಳು ಈಗಾಗಲೇ ನಮ್ಮ ಹತ್ರ ಬಂದು ಆಶೀರ್ವಾದ ತೊಗೊಂಡಿದ್ದಾವೆ. ಇನ್ನು ಮುಂದೆ ಖಾರ್ವಿ ಸಮಾಜ ನಮ್ಮ ಬಳಿ, ಯಾವಾಗಲೂ ನಮ್ಮ ಬಳಿ ಇರೋರೇ ಅವರು, ಬರಲಿಕ್ಕಿದೆ ಈಗ ಆಶೀರ್ವಾದದ ಸಲುವಾಗಿ ಅಂತ. ಮತ್ತು ಇವತ್ತಿನ ವಿಶೇಷ ಅಂದರೆ ಮಂಜುನಾಥ ಶ್ರೋತಿಗಳು. ಅವರು ಸಾಮವೇದ ಮಂಡಲದ ಅಧ್ಯಕ್ಷರು. ನಮ್ಮ ಸಾಮ ಸಮ್ಮೇಳನದ ಹೆಚ್ಚು ಕಮ್ಮಿ ರೂವಾರಿಗಳು ಅಂದರೂ ಕೂಡ ತಪ್ಪಿಲ್ಲ ಅಂತ ನೇತೃತ್ವ ವಹಿಸಿ ಇಲ್ಲಿ ತುಂಬ ಸೇವೆ ಮಾಡಿದವರು. ಹಿಂದೆಲ್ಲ ಸಾಮವೇದ ಸಮ್ಮೇಳನಗಳನ್ನು ಮಾಡಿದಾಗ ನಿರಂತರವಾಗಿ ಆ ವಿಷಯದಲ್ಲಿ ಕಾರ್ಯರತರಾಗಿರ್ತಕ್ಕಂಥವ್ರು. ಅವರು ನಿನ್ನೆ ಇವತ್ತು ಇಲ್ಲಿ ಇದ್ದಾರೆ. ಅವರು ಈಗ ತಾನೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮಕ್ಕೆ ಸಾಮವನ್ನು ವಿನ್ಯಾಸ ಮಾಡಿ ಹಾಡಿದರು. ಈವರೆಗೆ ಅಂಥದ್ದೊಂದು ಉದಾಹರಣೆ ನಮ್ಮ ಕಿವಿಗೆ ಬಿದ್ದಿದ್ದಿಲ್ಲ. ಆಚಾರ್ಯ ಭಟ್ರು ಕಿವಿ ಕೂಡಲೇ ನೆಟ್ಟಗಾಯಿತು, ಇದೆಲ್ಲಿ ಬರ್ತದೆ, ಇದು ಹೇಗೆ ಅಂತ ಆಚಾರ್ಯ ಭಟ್ರು ಕೂಡಲೇ ಕೇಳಿದರು. ಅಂದರೆ ಕೇಳಿದ್ದಲ್ಲ ಎಲ್ಲೋ ಅಂತ, ಎಲ್ಲೋ ಪ್ರಯೋಗ ಆಗಿದ್ದಲ್ಲ, ಕೇಳಿದ್ದಲ್ಲ ಅನ್ನೋ ಕಾರಣಕ್ಕೆ ಸಹಜ ಅದು ಕೇಳೋ ಅಂಥದ್ದು. ಸಾಧಾರಣವಾಗಿ ಅದಕ್ಕೆ ಆಧಾರ ಕೊಟ್ಟದಕ್ಕೆ ಅದನ್ನು ಸಾಮ ವಿನ್ಯಾಸ ಮಾಡಿ ಅವರು ಹಾಡಿದ್ರು ಅನ್ಬೇಕಾದ್ರೆ ಅವ್ರ ಯೋಗ್ಯತೆ ನಮ್ಗೆ ಅರ್ಥ ಆಗಬೇಕು ಅಂತ. ಮಂಜುನಾಥ ಶ್ರೋತಿಗಳು ಅಂದ್ರೆ ಏನು ಅನ್ನೋದು ತಿಳುವಳಿಕೆ ಬರಬೇಕಾಗಿರ್ತಕ್ಕಂಥದ್ದು. ಸಾಮವೇದ ಉಳಿಬೇಕು, ಬೆಳಿಬೇಕು. ನಿನ್ನೆನೇ ಹೇಳಿದ ಹಾಗೆ 1000 ಶಾಖೆಗಳಿದ್ದಿದ್ದು ಇವತ್ತು 1000 ಪ್ರಭೇದಗಳು, ಸಹಸ್ರ ವರ್ತ್ಮ ಅಂತ 1000 ದಾರಿಗಳಿದ್ವು ಅದಕ್ಕೆ ಅಂತ. ಅಂಥದ್ದು ಇವತ್ತು ತುಂಬ ಶಿಥಿಲವಾಗಿ ಇನ್ನೆಷ್ಟು ದಿನ ಅನ್ನೋ ಮಟ್ಟಕ್ಕೆ ಅದು ಬರುವಂಥ ಸಂದರ್ಭದಲ್ಲಿ ಇಂಥ ವಿದ್ವಾಂಸರು ತುಂಬ ಮುಖ್ಯ ಆಗ್ತಾರೆ, ತುಂಬ ಮಹತ್ವ ಆಗ್ತಾರೆ. ಅವರಿದ್ದಾರೆ, ಅವರು ಜೀವನಡೀ ಪಾಠ ಮಾಡಿದ್ದಾರೆ, ಈಗಲೂ ಪಾಠ ಮಾಡುತ್ತಾ ಇದ್ದಾರೆ. ಮಾಡಿಸ್ಕೊಳ್ಳೋರು ಬೇಕು, ಪಡ್ಕೊಂಡು ಪರಂಪರೆಯನ್ನು ಮುಂದುವರಿಸ್ತಕ್ಕಂಥವ್ರು ಬೇಕು, ಇದ್ದಾರೆ, ಇಲ್ಲ ಅಂತಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಇನ್ನೂ ವಿಶೇಷವಾಗಿ ಬೇಕು. ಶ್ರೋತೃಗಳು ಪ್ರತಿ ವರ್ಷ ಬರಬೇಕು ಚಾತುರ್ಮಾಸಕ್ಕೆ, ರಾಮನ ಸನ್ನಿಧಿಗೆ. ಸಾಮರುದ್ರ ಭಾಷೆ ಅವರ ಭಾಷೆಯನ್ನು ಅನಾವರಣ ಮಾಡಿದ್ವಿ ನಾವು. ಹಾಗೆ ಅವರಿಗೆ ನಾವು ಹೇಳಿದ್ದೇವೆ, ಸಾಮವೇದ ಸಮ್ಮೇಳನ ಮಾಡೋಣ, ಮತ್ತು ಸಾಮವೇದದ ಗೋಷ್ಠಿಗಳು ಮಾಡೋಣ, ಬನ್ನಿ ಜೊತೆಗಿರಿ ಎಂಬ ಮಾತುಗಳನ್ನು ಈಗಾಗಲೇ ಹೇಳಿದೆ ನಾವು. ಶಿವಗುರುಕುಲದಲ್ಲಿ 4 ವೇದಗಳ ಎಲ್ಲ ಶಾಖೆಗಳನ್ನು ಉಳಿಸ್ಬೇಕು, ಅದರ ಮೂಲಕ ಅನ್ನೋ ಪ್ರಯತ್ನ ಇರುವಂಥದ್ದು ಶಿವಗುರುಕುಲದಲ್ಲಿ. ಹಾಗಾಗಿ ತಾವು ಬಂದು ಅದನ್ನೆಲ್ಲ ನಡೆಸ್ಕೊಳ್ಬೇಕು. ನಾವು ಆಗಲೇ ಹೇಳಿದಾಗೆ ರಾಮ ಮತ್ತು ಸಾಮ ನಿನ್ನೆ ಹೇಳಿದ್ವು, ತುಂಬ ಹತ್ತಿರ ಇದು ಅಂತ, ರಾಮ ಮತ್ತು ಸಾಮ ಅಂತ. ಒಂದು ಅಕ್ಷರ ವ್ಯತ್ಯಾಸ ಅಂತ ಅನ್ನಿಸ್ತಿದೆ. ಆ ವ್ಯತ್ಯಾಸದ ಅಕ್ಷರ ಕೂಡ ಒಂದೇ ಬಳ್ಳಿ ಇದು. ಅವರಿಗೆ ವ್ಯಂಜನಗಳು 2 ವರ್ಷ ಶತಃ ಏನಿದೆ ಅಲ್ಲೇ ಬರ್ತದೆ, ರಾ ಮತ್ತು ಸಾ 2 ಅಂತ, ಅಷ್ಟು ಹತ್ತಿರ ಅದು ಅಂತ. ಹಾಗಾಗಿ ಈ ಶ್ರೀರಾಮ ಜಯರಾಮಕ್ಕೆ ನೀವು ಸಾಮ ವಿನ್ಯಾಸ ಮಾಡಿದ್ದು ಅದು ತುಂಬ ಸಮಯೋಚಿತ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಅಂತೂ ಸಾಮವೇದ ಉಳಿದು ಸಮಾಜಕ್ಕೆ ಅದು ಬೆಳಕನ್ನು ಕೊಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು. ಕೊನೆಯದಾಗಿ ಸ್ವಭಾಷಾ ಚಾತುರ್ಮಾಸ್ಯ ಇದು ನಿನ್ನೆಯಿಂದ ಪ್ರಾರಂಭ ಮಾಡಿದೆ. ಯಾವುದಾದ್ರೂ ಒಂದು ಶಬ್ದ, ಆಂಗ್ಲ ಶಬ್ದ ಬಿಟ್ಟು ನಾವು ಕನ್ನಡಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಕನ್ನಡ ಶಬ್ದಗಳನ್ನು ನೆನಪು ಮಾಡ್ಕೋಬೇಕು ಪ್ರತಿನಿತ್ಯ, ಒಂದು ಶಬ್ದ ಆದರೂ ಅನ್ನೋದಾಗಿ ನಿನ್ನೆ ಒಂದು ಶಬ್ದ ನೆನಪು ಮಾಡ್ಕೊಂಡಿದ್ವು. ಆತ್ಮವಿಶ್ವಾಸ ಅಂತ ಒಂದು ಶಬ್ದ ನೆನಪು ಮಾಡ್ಕೊಂಡಿದ್ವು ನಿನ್ನೆ. ಕಾನ್ಫಿಡೆನ್ಸ್ ಬೇಡ, ಆತ್ಮವಿಶ್ವಾಸ ಬೇಕು ನಮಗೆ. ಕಾನ್ಫಿಡೆನ್ಸಿಗೆ ಆಳ ಇಲ್ಲ, ಆತ್ಮವಿಶ್ವಾಸಕ್ಕೆ ತುಂಬ ಆಳ ಇದೆ. ದೇಹ, ಇಂದ್ರಿಯ, ಮನಸ್ಸು, ಆತ್ಮ, ಪರಮಾತ್ಮನವರಿಗೆ ವ್ಯಾಪ್ತಿ ಇದೆ. ಹಾಗಾಗಿ ಆತ್ಮವಿಶ್ವಾಸ ಬೇಕು ಅಂತ ನಿನ್ನೆ ನಾವು ಹೇಳಿದ್ವು. ಇವತ್ತು ಸ್ವಲ್ಪ ಒಂಚೂರು ಹಗುರ ಅಂತ ಅಂದ್ಕೊಳ್ಳಿ. ಇವತ್ತು ಈ ಒಂದು ಶಬ್ದ ಭಾರಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ನಮ್ಮ ಮಧ್ಯದಲ್ಲಿ, ಆಂಗ್ಲ ಶಬ್ದ ಅರ್ಜೆಂಟ್. ಯಾರು ಬಳಸ್ತಿರೋದು?
ಭಾರಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ಅಂತ. ಕನ್ನಡ ಶಬ್ದ ಉಂಟೋ ಇಲ್ವೋ ಅಂತ ಈಗ ಹೊರಗೆ ಬರ್ತಾ ಒಂದ್ಸತಿ ಸುಮ್ಮನೆ ಈಗ ಯೋಚನೆ ಮಾಡೋದು. ನಮಗೆ ನಮ್ಮ ಬಾಲ್ಯದ ನೆನಪಾಯ್ತು. ಬಾಲ್ಯದಲ್ಲಿ ಈ ಅರ್ಜೆಂಟ್ ಅನ್ನೋದಕ್ಕೆ ತಾಪಿಡು ತೋಪಿಡು ಅನ್ನೋ ಶಬ್ದ ಬಳಸ್ತಾ ಇದ್ರು ಅಂತ. ನಿಮ್ಮಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಜನರಿಗೆ ನೆನಪಿರಲಾರ್ದು, ಕೆಲವರಿಗೆ ನೆನಪಿರ್ಬೋದು ಅಂತ. ತಾಪಿಡು ತೋಪಿಡು ಅನ್ನೋ ಶಬ್ದ ಸ್ವಲ್ಪ ಮಹಾರಾಷ್ಟ್ರದ ಪ್ರಭಾವ ಇದೆ ಅದ್ರ ಮೇಲೆ, ತೊಂದರೆ ಇಲ್ಲ, ಅದು ನಮ್ಮದು ಭಾರತೀಯ ಭಾಷೆಗಳೇ ಎಲ್ಲವೂ ಕೂಡ. ಈ ಶಬ್ದ ಎಷ್ಟು ಚೆಂದ ಅಂದರೆ ಅದು ಯಾವ ಭಾಷೆಯವರಾದರೂ ಕೂಡ ಏನು ಅರ್ಥ ಹೇಳ್ತದೆ ಅಂತ ಗೊತ್ತಾಗ್ತದೆ. ಅದನ್ನು ಕೇಳುವಾಗಲೇ, ಈ ತಾಪಿಡು ತೋಪಿಡು ಅಂತ ಕೇಳುವಾಗಲೇ ಅವಸರ ವ್ಯಕ್ತ ಆಗ್ತದೆ ಅಂತ. ಅರ್ಜೆಂಟಲ್ಲಿ ಅಷ್ಟು ಅವಸರ ವ್ಯಕ್ತ ಆಗೋದಿಲ್ಲ. ತಾಪಿಡು ತೋಪಿಡಲ್ಲಿ ಅದು ತುಂಬ ಸರಿಯಾಗಿ ವ್ಯಕ್ತ ಆಗ್ತದೆ ಅಂತ. ಆದರೆ ಆ ಶಬ್ದ ಇವತ್ತು ನಾವು ಕೇಳ್ತಾ ಇಲ್ಲ. ನಾವು ಆ ಶಬ್ದಕ್ಕೆ ಎದುರು ಮುಂದೆ ಹೇಳಿದ್ವು, ಅನೇಕರಿಗೆ ಆ ಶಬ್ದ ಗೊತ್ತಿಲ್ಲ ಅಂತ, ಆ ಶಬ್ದವೇ ಗೊತ್ತಿಲ್ಲ ಅಂತ. ಯಾಕೆ ನಾವು ಅದನ್ನು ಬಳಸಬಾರ್ದು? ಯಾಕೆಂದರೆ ಈ ಶಬ್ದದ ಆ ಕೇಳುವಿಕೆ ಇದೆಯಲ್ಲ, ಅದರಲ್ಲೇ ಅರ್ಥ ಆಗೋ ಥರ ಇರಬೇಕು ಅಂತ. ಈಗ ಘಂಟೆ ಅನ್ನೋ ಶಬ್ದ ಇದೆ, ನಮ್ಮ ರಾಮಭದ್ರಾಚಾರ್ಯರು ನಮಗದನ್ನು ಹೇಳೋರು. ಅವರು ತಮಿಳು ಮಾತೃಭಾಷೆ ಅವರಿದ್ದು. ತಮಿಳಲ್ಲಿ ಮಣಿ ಅಂತ ಹೇಳ್ತಾರೆ ಘಂಟೆಗೆ, ಸಂಸ್ಕೃತದಲ್ಲಿ ಘಂಟೆ, ಕನ್ನಡದಲ್ಲಿ ಕೂಡ ಘಂಟೆ ಅಂತ ಬಳಸ್ತಾರೆ. ಅದೇ ಶಬ್ದ ಸರಿ ಅಂತ ಹೇಳೋರು ಅವರು. ಯಾಕೆಂದರೆ ಘಮ್ ಅನ್ನೋದಿದೆಯಲ್ಲ, ಆ ಗಂಟೆ ತೂಗಿದಾಗ ಆ ಬರೋ ನಾದವನ್ನು ನೆನಪು ಮಾಡ್ತದೆ ಅದು ಅಂತ. ಮಣಿ ಅನ್ನೋದ್ರಿಗೆ ಕಿಣಿಕಿಣಿ ದಾರ ಆಗ್ಬೋದು ಅಷ್ಟೇ, ಚಿಕ್ಕ ಪುಟ್ಟ ಗಂಟೆ. ಆದರೆ ಸರಿಯಾದ ಗಂಟೆಗೆ ಆ ಮಣಿ ಅನ್ನೋ ಶಬ್ದ ಉಪಯೋಗ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತ. ಕೇಳುವಾಗಲೇ ಅರ್ಥ ಸ್ಫುರಿಸುವಂತೆ ಇರಬೇಕು ಅಂತ, ಶಬ್ದ ರಚನೆ ಆಗಿರಬೇಕು ಅಂತ. ಈ ತಾಪಿಡು ತೋಪಿಡು ಅನ್ನೋ ಶಬ್ದದಲ್ಲಿ ಇದೆ ಅದು ಚೆನ್ನಾಗಿ ವ್ಯಕ್ತ ಆಗ್ತದೆ. ಯಾಕೆ ಅದನ್ನು ಬಳಸಬಾರ್ದು ಅಂತ. ಇನ್ನು ಅನೇಕ ಶಬ್ದಗಳನ್ನ ನೆನಪು ಮಾಡಿಕೊಂಡು ನಾವು, ಉದಾಹರಣೆಗೆ ಅವಸರವಾಗಿ, ಅವಸರ ಅಂದರೂ ಸಾಕು. ಆತುರವಾಗಿ, ಆತುರ ಈ ಶಬ್ದ ಇದೆ. ಕೂಡಲೇ ಆ ಶಬ್ದ ಬಳಸ್ಬೋದು, ಅರ್ಜೆಂಟ್ ಬದಲು. ತುರ್ತು ಶಬ್ದ ಬಳಸ್ಬೋದು. ಗಡಿಬಿಡಿ ಅನ್ನೋ ಶಬ್ದ ಬಳಸ್ಬೋದು, ನಮ್ಮಲ್ಲಿದೆ ಗಡಿಬಿಡಿಯಲ್ಲಿ ಅಂತ. ಬೇಗ ಅನ್ನೋ ಶಬ್ದ ಬಳಸ್ಬೋದು, ಸಂಸ್ಕೃತ ಮೂಲ ವೇಗ ಅಂತದು, ಅಲ್ಲಿಂದ ಬೇಗ ಅಂತಾಗಿದೆ. ಆ ಶಬ್ದ ಬಳಸೋಕ್ಕೆ ಸಾಧ್ಯ ಇದೆ. ತತ್ಕ್ಷಣ, ಅರೆಕ್ಷಣ ಈ ಶಬ್ದವನ್ನು ಈಗಲೂ ಕೆಲವರು ಬಳಸ್ತಾರೆ. ಅರೆಕ್ಷಣ, ತತ್ಕ್ಷಣ ಅನ್ನೋ ಶಬ್ದಗಳನ್ನು ಬಳಸ್ತಾರೆ ಅಂತ. ಹಾಗೆ ನಮ್ಮ ಮಾಮೂಲಿ ಆಡು ಭಾಷೆಯಲ್ಲಿ ಈಗಿಂದೀಗ ಅನ್ನೋ ಶಬ್ದ ಬಳಸ್ತಾರೆ. ಈಗಿಂದೀಗ ಬಾ ಅಂತ. ಆ ಶಬ್ದ ಯಾಕೆ ಬಳಸ್ಬಾರ್ದು? ಚೆನ್ನಾಗೇ ಇದೆ ಅದು ಅಂತ. ಹಾಗೆ ಕನ್ನಡದಲ್ಲಿ ಫಕ್ಕನೆ ಅಂತ ಒಂದು ಶಬ್ದ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಪಕ್ಕ ಅನ್ನೋ ಶಬ್ದ ಬಳಸ್ತಾರೆ. ಅದ ಮಹಾಪ್ರಾಣ ಇಲ್ಲ ಅಲ್ಲಿ. ಪಕ್ಕ ಬಾ ಅಂದರೆ ಕೂಡಲೇ ಬಾ ಅಂತ. ಅರ್ಜೆಂಟಾಗಿ ಅನ್ನೋ ಬದಲಿಗೆ ಪಕ್ಕ ಅನ್ನೋ ಶಬ್ದ ಬಳಸ್ಬೋದು ನಾವು ಅಂತ. ಈ ಕನ್ನಡದ ಅಕ್ಕಪಕ್ಕ ಅನ್ನೋ ಶಬ್ದ ಆ ಅರ್ಥದಲ್ಲಿ ಇರೋದಲ್ಲ ಅದು. ಫಕ್ಕನೆ ಅನ್ನೋ ನಮ್ಮ ಕನ್ನಡ ಶಬ್ದ ಇದೆಯಲ್ಲ, ಅದಕ್ಕೆ ಹತ್ರ ಇರ್ತಕ್ಕಂಥದ್ದು ಅಂತ. ಇಷ್ಟು ಶಬ್ದಗಳಿದೆ. ಈಗ ಹೊರಗೆ ಬರ್ತಾ ನೋಡಿದ್ದು ನಾವು ಅದನ್ನು, ಮತ್ತೆ ಯಾಕೆ ಅರ್ಜೆಂಟ್ ಅಂತ ಹೇಳೋದು ಅಂತ. ಇಷ್ಟೂ ಶಬ್ದಗಳನ್ನು ಬಿಟ್ಟು ಅರ್ಜೆಂಟ್ ಅಂತ ಹೇಳ್ತೇವೆ ನಮಗೆ, ಮತ್ತೆ ಅದಕ್ಕೆ ಕನ್ನಡ ಶಬ್ದ ನೆನಪಾಗೋದಿಲ್ಲ. ಕನ್ನಡದಲ್ಲೇ ಮಾತಾಡಿ ಹೇಳಿ ಅಂತಂದರೆ ಶಬ್ದವೇ ಸಿಕ್ಕೋದಿಲ್ಲ ನಮಗೆ ಅಂತ. ಇಷ್ಟು ಶಬ್ದಗಳಿದೆ, ನೀವು ಸೇರಿಸ್ಬೋದು ಇನ್ನಷ್ಟು. ಈಗ ಹೊರಗೆ ಬರ್ತಾ 2-3 ನಿಮಿಷದಲ್ಲಿ ಸಿಕ್ಕಿದ ಶಬ್ದಗಳಿದು ಅಂತ. ಇಷ್ಟೇ ದೊಡ್ಡ ಪೆಟ್ಟು ನೀವು ಸೇರಿಸ್ಬೋದು ಇದಕ್ಕೆ ಅಂತ. ಅದೇ ಅರ್ಥ ಅದಕ್ಕೆ ಹತ್ತಿರ ಇರ್ತಕ್ಕಂಥ ಶಬ್ದಗಳನ್ನು ನೀವು ಸೇರಿಸ್ಬೋದು ಅಂತ. ಹಾಗಾಗಿ ಇವತ್ತಿಗೆ ಇದನ್ನಿಟ್ಕೊಳ್ಳಿ. ಇವತ್ತಿನ ಚಾತುರ್ಮಾಸ್ಯದ ಈ ದಿನದ ಅಂಗವಾಗಿ ಈ ಅರ್ಜೆಂಟ್ ಶಬ್ದದ ತ್ಯಾಗ, ಅದಕ್ಕೆ ಎಳ್ಳು ನೀರು ಬಿಡಬೇಕು, ಅದಕ್ಕೆ ಬೇಡ ಅದು ಅಂತ. ಆ ಜಾಗದಲ್ಲಿ ಇದು ಯಾವುದಾದ್ರು ಒಂದು ಶಬ್ದ ಇಟ್ಕೊಳ್ಳಿ, ಇಷ್ಟು ಶಬ್ದದಲ್ಲಿ ಒಂದು ಶಬ್ದ ಇಟ್ಕೊಳ್ಳಿ. ತಾಪಿಡು ತೋಪಿಡು ಚೆನ್ನಾಗಿದೆ ಅಂದರೆ ನಿಮಗೆ ಹೇಳುವಾಗ ಒಂಥರ ಏನು ಉತ್ಸಾಹ ಕೊಡೋ ಆಗಿದೆ ಅದು ಅಂತ, ಆಗಿದೆ ಅಂತ. ಎಲ್ಲ ನೀವು ಬಹಳ ಗಂಭೀರವಾಗಿ ಪಂಡಿತರಂತೆ ಮಾತಾಡ್ತೀರಿ ಅಂದರೆ ಅವಸರವಾಗಿ ಬಳಸ್ಬೋದು. ಬೇಕಾದ್ರೆ ನೀವು ಅಂಥ ಶಬ್ದಗಳನ್ನು ಬಳಸ್ಬೋದು. ಬೇಕಾದಷ್ಟು ಶಬ್ದಗಳಿದೆ, ತುಂಬ ಒಳ್ಳೆ ಅರ್ಥಧ್ವನಿ ಕೊಡೋ ಅಂಥದ್ದು. ಹಾಗಾಗಿ ಆದಷ್ಟು ಬೇಗ ನೀವು ಗ್ರೇಟ್ ಅಲ್ಲದ ಬ್ರಿಟನ್ನಿಂದ ಭಾರತಕ್ಕೆ ಬನ್ನಿ ಅಂತ, ನಮ್ಮ ಶ್ರೇಷ್ಠ ಭಾರತಕ್ಕೆ ಬನ್ನಿ. ನೀವು ಕನ್ನಡ ನಾಡಿಗೆ ಬನ್ನಿ. ನಿಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗಿ ನೀವು, ನಿಮ್ಮ ಅಪ್ಪ ಅಜ್ಜ ಅಜ್ಜಿಯರಿಗೆ ಮೊಮ್ಮಕ್ಕಳಾಗಿ, ನಿಮ್ಮ ಮುತ್ತಜ್ಜಿಯರಿಗೆ ಮರಿಮಕ್ಕಳಾಗಿ ನೀವು, ಅವ್ರು ನಿಮ್ಮನ್ನು ಒಪ್ಕೊಳ್ಳೋ ಥರ ಇರಲಿ. ಇದು ಯಾವುದೋ ಪೀಳಿಗೆ ನಂದಲ್ಲ ಅಂತವ್ರು ಹೇಳೋ ಥರ ನೀವು ಇರಬಾರ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ನೋಡಿ, ಸಾಮವೇದ ಅನ್ನೋದು ಮತ್ತು ತುಂಬ ಪ್ರಾಚೀನವಾಗಿರುವಂಥದ್ದು, ಇದಕ್ಕಿಂತ ಎಷ್ಟೋ ಪ್ರಾಚೀನ. ಅದು ಕಷ್ಟಪಟ್ಟು ಉಳಿಸ್ಕೊಳ್ತಾ ಇದ್ದೇವೆ. ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮಗದು. ಹಾವು ಅಂದರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಅಂತ. ಹಾವು ಅನ್ನೋದು ಹೋ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಎರಡು ಸೇರಿದಾಗ ಆ ಪರಮಾತ್ಮನನ್ನು ಕಂಡಾಗ ಆಗುವಂಥ ಆನಂದ ಅದು, ಆ ಪರಮಾತ್ಮ ಭಾವದಲ್ಲಿ ಉಂಟಾಗ್ತಕ್ಕಂಥ ಆನಂದ ಅದು ಅಂತ. ಹಾಗೆ ಅದು ಬಂದಿರುವಂಥದ್ದು ಅದು ಅಂತ. ಹಾಗಾಗಿ ಇಂತಹ ಒಂದು ಅದ್ಭುತಗಳು ನಮ್ಮಲ್ಲಿ, ನಮ್ಮ ಪರಂಪರೆಯಲ್ಲಿ ಇದೆ. ನಾವು ಅದನ್ನು
ಉಳಿಸ್ಕೊಳ್ಳೋಣ ಎಂಬುದಾಗಿ ಸಮಯದಲ್ಲಿ ಹೇಳ್ತಾ ಇಲ್ಲಿ ಸೇರಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಆಶೀರ್ವಾದಗಳು. ಸರ್ವ ಸೇವೆ ಮಾಡಿದ ಬಾಲಚಂದ್ರ ಹೆಗಡೆ, BK ಹೆಗಡೆ ಅಂತಲೇ ಪ್ರಸಿದ್ಧಿ ಅವರು. ನಮಗೂ ಬೇಡ ಅಂತ ಬಾಲಚಂದ್ರ ಹೆಗಡೆ ಅಂತಲೇ ಹೇಳೋಣ ಅಂತ ಅಂದ್ಕೊಂಡು ನಾವು ಅಲ್ಲಿ ಅದೇ ಬಿಡ್ಬೇಕು ನಾವು ಅದನ್ನು. ಯಾಕೆಂದರೆ ಬಿಡಬೇಕು ಅನ್ನೋಕ್ಕಿಂತ ಹೆಚ್ಚು ನಮ್ಮದನ್ನು ಹಿಡ್ಕೊಳ್ಬೇಕು ನಾವು ಅಂತ. ಮರ್ತಾ ಹೋಗ್ತದೆ ನೋಡಿ. ಎಷ್ಟು ಜನರಿಗೆ ಗೊತ್ತಿದೆ ತಾಪಡು ಎಷ್ಟು ಜನರಿಗೆ ಗೊತ್ತಿತ್ತು ಅಂದರೆ ಇಲ್ಲ ಅಂತ, ತುಂಬ ಜನರಿಗೆ ಗೊತ್ತಿಲ್ಲ ಅಂತ, ಬಿಟ್ಟೇ ಹೋಗ್ತದೆ ಇದು ಅಂತ. ಹಾಗಾಗಿ ನಮ್ಮತನದ ಜೊತೆಗೆ ನಾವು ಬಾಳೋಣ. ಎಷ್ಟೇ ದಿನ ಬಾಳಲಿ, ಹೇಗೆ ಬಾಳಲಿ, ನಮ್ಮತನದ ಜೊತೆಗೆ ನಾವು ಬಾಳುವಂತೆ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ ನಿಮಗೆಲ್ಲರಿಗೂ ರಾಮದೇವರ ಪೂರ್ಣಾಶೀರ್ವಾದ ಈ ಚಾತುರ್ಮಾಸದ ಅಂಗವಾಗಿ ಪ್ರಾಪ್ತಾಗಿ ನಿಮ್ಮ ಬದುಕಿನ ಜಡಕುಗಳು ತೊಡಕುಗಳು ಬಿಡಿಸಲ್ಪಟ್ಟು ಮುಂದಿನ ದಾರಿಗಳು ನಮಗೆ ಸುಗಮವಾಗಿ ನೆಮ್ಮದಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ.